ಅರುಣ್ ಪುತ್ತಿಲ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬರ್ತಾ ಇದೆ. 47 ವರ್ಷದ ಮಹಿಳೆಯಿಂದ ಸದ್ಯ ಈ ರೀತಿಯ ಒಂದು ಆರೋಪವನ್ನ ಮಾಡಿರೋದು. ಸದ್ಯ ಅವರು ದಕ್ಷಿಣ ಕನ್ನಡ ಮಹಿಳಾ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ. ಮಹಿಳೆ ದೂರಿನ ಅನ್ವಯ ಪುತ್ತಿಲ ಅವರ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. 2023ರ ಜೂನ್ನಲ್ಲಿ ಈ ಘಟನೆ ನಡೆದಿದೆ ಅಂತ ಮಹಿಳೆ ತಮ್ಮ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಅರುಣ್ ಪುತ್ತಿಲ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬರ್ತಾ ಇದೆ. 47 ವರ್ಷದ ಮಹಿಳೆ ಈ ದೂರನ್ನ ದಾಖಲು ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುಖಪಾಲ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸುಖಪಾಲ್, ಈಗ ಅರುಣ್ ಪುತ್ತಿಲ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಅರ್ಪಿತಾ, ಸದ್ಯ ಬಿಜೆಪಿ ಮುಖಂಡರಾಗಿ ಗುರುತಿಸಿಕೊಂಡಿರುವಂತವರು ಅರುಣ್ ಕುಮಾರ್ ಪುತ್ತಿಲ ಕಳೆದ ಪುತ್ತೂರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಬಂಡಾಯ ಸ್ಪರ್ಧೆಯನ್ನ ಕೊಟ್ಟು ಬಿಜೆಪಿಯ ವಿರುದ್ಧ ಸ್ಪರ್ಧೆ ಮಾಡಿದಂತ ಅರುಣ್ ಪುತ್ತಿಲನ ಮೇಲೆ ಇದೀಗ ಲೈಂಗಿಕ ದೌರ್ಜನ್ಯ ಕೇಸು ಪ್ರಕರಣ ದಾಖಲಾಗಿದೆ. 47 ವರ್ಷದ ಮಹಿಳೆಯಿಂದ ಈ ರೀತಿಯಾದಂತ ದೂರನ್ನ ದಕ್ಷಿಣ ಕನ್ನಡದ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಬೆಂಗಳೂರಿನ 5 ವಿಸ್ತಾ ಅನ್ನುವಂತ ಹೋಟೆಲ್ ನಲ್ಲಿ ಲೈಂಗಿಕ ದೌರ್ಜನ್ಯ ಮಾಡಲಾಗಿದೆ. ಕಳೆದ 2023 ಜೂನ್ ನಲ್ಲಿ ಈ ರೀತಿಯಾದಂತ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥದ್ದನ್ನ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ದೌರ್ಜನ್ಯದ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ಮಾಡುವಂತ ಸಂದರ್ಭದಲ್ಲಿ ಫೋಟೋ ಮತ್ತೆ ಸೆಲ್ಫಿ ವಿಡಿಯೋಗಳನ್ನ ಮಾಡಿ ಅರುಣ್ ಪುತ್ತಿಲ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ದೂರಿನಲ್ಲಿ ದಾಖಲು ಮಾಡಲಾಗಿದೆ. ಹೀಗಾಗಿ ಈಗ ಮಹಿಳಾ ಠಾಣೆಯಲ್ಲಿ IPC ಸೆಕ್ಷನ್ 417 354 ಈ ರೀತಿಯಾದಂತ ಪ್ರಕರಣಗಳು ದಾಖಲಾಗಿದೆ. ಕಳೆದ ಚುನಾವಣಾ ಸಂದರ್ಭದಲ್ಲಿ ಜೊತೆಗೆ ಇತ್ತೀಚೆಗೆ ನಡೆದಂತ ಲೋಕಸಭಾ ಚುನಾವಣಾ ಸಂದರ್ಭದಲ್ಲೂ ಹಿಂದುತ್ವದ ಹೆಸರಿನಲ್ಲಿ ಬಂಡಾಯದ ಸ್ಪರ್ಧೆಯನ್ನ ಮಾಡಿ ಬಹಳಷ್ಟು ಸುದ್ದಿ ಆಗಿರುವಂತವರು ಅರುಣ್ ಪುತ್ತಿಲ. ಈಗ ಈ ರೀತಿಯಾದಂತ ಒಂದು ದೂರು ದಾಖಲಾಗಿದೆ. ಇದರ ಕೆಲ ದಿನಗಳ ಹಿಂದೆಯೂ ಒಂದು ಮಹಿಳೆಯ ಜೊತೆ ಮಾತಾಡಿರುವಂತ ಆಡಿಯೋ ವೈರಲ್ ಆಗಿತ್ತು. ಅದರ ಮುಂದುವರಿದ ಭಾಗ ಅಂತ ಅನಿಸುತ್ತೆ ಈ ಒಂದು ಪ್ರಕರಣ. ಅರ್ಪಿತಾ, ಧನ್ಯವಾದ ಸುಖಪಾಲ್ ನಿಮ್ಮೆಲ್ಲ ಮಾಹಿತಿಗಾಗಿ.